ಇವತ್ತು ಸೇವ್ KGF ಯುನೈಟೆಡ್ ಫ್ರಂಟ್ನ ಮೂಲ ಉದ್ದೇಶಕ್ಕೆ ಮೊದಲನೇ ಹೆಜ್ಜೆ ಅಂತ ಹೇಳ್ತಾ ಇದ್ದೀರಿ. ಈ ನಮ್ಮ KGF ನಗರ ಭಾಗದಲ್ಲಾಗಿರ್ಬೋದು ಅಥವಾ KGF ಗ್ರಾಮೀಣ ಭಾಗದಲ್ಲಿರ್ಬೋದು, ಶೇಕಡವಾರು ನಾವು ಕಂಪೇರ್ ಮಾಡೋಕ್ಕೆ ಹೋಯ್ತು ಅಂದರೆ ಬಹುಶಃ 70ರಿಂದ 75% ದಲಿತರು ವಾಸ ಮಾಡಿರ್ತಕ್ಕಂಥ ಕ್ಷೇತ್ರ KGF. ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ನಮ್ಮ ಸರ್ಕಾರ ದಲಿತರ ಪರ, ನಮ್ಮ ಸರ್ಕಾರ ಅಂಬೇಡ್ಕರ್ ಅವರ ಚಿಂತನೆಗಳ ಪರ, ನಮ್ಮ ಸರ್ಕಾರ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳನ್ನು ಎತ್ತಿಡುವಂಥ ಸರ್ಕಾರ ಅಂತ ಎಲ್ಲಿ ನೋಡಿದ್ರು ಬೊಬ್ಬೆ ಹೊಡಿತಾ ಇರ್ತಾರೆ. ನಾನಿವತ್ತು ನಮ್ಮ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತ ಕಂಡಂಥ ದೈವ, ನಡೆದಾರಕ್ಕಿರ್ತಕ್ಕಂಥ ದೈವ, ದೀನ ದಲಿತರ ದೈವ ಯಾರಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತಾವು ಎಲ್ಲೆಲ್ಲೆಲ್ಲ ಭಾಷಣಗಳು ಮಾಡ್ತೀರ ರಾಜಕಾರಣಿಗಳು, ಅಲ್ಲಿ ಬಂದಾಗೆಲ್ಲ ತತ್ವ ಸಿದ್ಧಾಂತಗಳ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳ ಬಗ್ಗೆ ಮಾತಾಡ್ತಾ ಇರ್ತೀರ. ನಿಮ್ಮ ಕಣ್ಣಿಗೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿ ಆದಂಥ ಶಿಲಾನ್ಯಾಸ ಬಿರುಕು ಬಿಟ್ಟಿದ್ರು ತಾವು ಸುಮ್ಮನೆ ಕೂರ್ತೀರಾ ಅಂತಂದರೆ ನಗರಸಭೆಯ ಒಂದು ಆಡಳಿತ ಮಂಡಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ಅಥವಾ ಈ ನಗರಸಭೆಯ ಪ್ರೆಸಿಡೆಂಟ್ ಅವರಿರ್ಬೋದು, ನಾನು ಸೇವ್ KGFನ ಪರವಾಗಿ ಹಾಗೂ ನಾವು ದಲಿತರ ಪರವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಿಮ್ಮ ಮನೆಗಳಲ್ಲಿ ಈ ರೀತಿ ಒಡೆದೋಗಿರ್ತಕ್ಕಂಥ ಭಾವಚಿತ್ರ ಇದ್ರೆ ನೀವು ಇಡ್ತೀರಾ? ನಿಮ್ಮ ಮನೆಗಳ ಮುಂದೆ ಯಾವುದಾದ್ರೂ ಒಂದು ದೇವರ ಫೋಟೋ ಹೊಡೆದೋದ್ರೆ ನೀವು ಇರ್ತೀರಾ? ಖಂಡಿತವಾಗ್ಲಿ ಇದು ಅನಿಷ್ಟ ಪದ್ಧತಿ ಮತ್ತೊಂದು ಹೇಳಿ ಆ ಫೋಟೋವನ್ನು ತೆಗೆದುಹಾಕಿ ಹೊಸ ಫೋಟೋವನ್ನು ಮಾಡುವಂಥ ಕಾರ್ಯವನ್ನು ನೀವೆಲ್ಲರೂ ಮಾಡ್ತೀವಿ. ಆದರೆ ಇವತ್ತು ದಲಿತರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಅಂತೇಳಿ ತನ್ನ ಇಡೀ ಜೀವನವನ್ನು ಮುಡುಪಿಟ್ಟು ದಲಿತರಿಗೆ ಒಬ್ಬ ದೇವರಾಗಿರ್ತಕ್ಕಂಥ ದೇವರ ಒಂದು ಶಿಲಾನ್ಯಾಸವನ್ನು ಈ ರೀತಿ ನೋಡ್ತಾ ಇದ್ರೆ ನಿಮಗೆ ಕಣ್ಣುಗಳು ಕಾಣಿಸ್ತಾ ಇಲ್ವಾ? ಅಥವಾ ನಿಮಗೆ ಮನಸ್ಸು ಕುಗ್ಗುತ್ತಾ ಇಲ್ವಾ? ಅಥವಾ ನೀವು ಎಲ್ಲಿ ಬಂದರೂ ಭಾಷಣಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಆ ಒಂದು ಚಿಂತನೆಗಳನ್ನು ಅಥವಾ ಮಾಡ್ತಿರ್ತಕ್ಕಂಥ ಪಾಪದ ಕೆಲಸಗಳು ನಿಮಗೆ ಅರಿವಾಗ್ತಾ ಇಲ್ವಾ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳಿಗೆ ನಾನು ಈ ಮುಖಾಂತರ ಕೇಳ್ತಾ ಇದ್ದೀನಿ. ನಮ್ಮ 2 ಬೇಡಿಕೆಗಳನ್ನು ಇವತ್ತು ನಮ್ಮ ನಗರಸಭೆ ಆಡಳಿತ ಅವರಿಗೆ ಮಂಡನೆ ಮಾಡ್ತಾ ಇದ್ದೀನಿ. ಮೊದಲನೇದು, ನಿಮ್ಮೆಲ್ಲರ ಆರಾಧ್ಯ ದೇವ, ಎಲ್ಲ ಜಾತಿಗಳಿಗೂ ದೇವರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಕೂಡಲೇ ಇವತ್ತೇ ಜಾರಿ ಮಾಡಿಸ್ಬೇಕು, ಬೇರೆ ಪುತ್ಥಳಿ ತಂದಿಡಬೇಕು ಅನ್ನೋದು ನಮ್ಮ ಮೊದಲನೇ ಮನವಿ. ಯಾಕಂದರೆ ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ಅಪಮಾನ. ನಮ್ಮ ಪ್ರೆಸಿಡೆಂಟ್ ಹೊಡೆದಾಗ ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ KGF ನಗರದಲ್ಲಿ ಎಂದಿಗೂ ಇನ್ನು ಮುಂದಕ್ಕೂ ನಡೆಯತಕ್ಕಂಥ ಹೋರಾಟದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನು ಅಡಿಯಲ್ಲೇ ನಮ್ಮ ಹೋರಾಟವನ್ನು ಮಾಡಿ ಈ ಕೆಲಸವನ್ನು ಮಾಡಲಿಕ್ಕೆ ನಾವು ಮುಂದಾಗಬೇಕಾಗತ್ತೆ. ಎರಡನೇದು, ಯಾರೆಲ್ಲ ರಾಜಕಾರಣಿ ಅವರ ಆರೋಗ್ಯ ಮಂತ್ರಿಯಿಂದ ಹಿಡಿದು ಪೌರ ಕಾರ್ಮಿಕ ಮಂತ್ರಿಯವರೆಗೂ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕೇಂದ್ರದ ಸಚಿವರು ಇರ್ಬೋದು, ಯಾವುದೇ ರೀತಿಯಾದಂಥ ಸರ್ಕಾರವನ್ನು ನಡೆಸಿರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿನಿಧಿಯು ಬಂದು ನಿಮ್ಮೆಲ್ಲರ ಒಬ್ಬ ದೇವರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುತ್ಥಳಿ ಹಾಕಕ್ಕಲ್ಲಿ ಬರ್ತಾರೆ. ನಾನು ಎಲ್ಲ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ, ಇದು ರಾಜಕೀಯ ಭಾಷಣ ಅಲ್ಲ ಅಥವಾ ರಾಜಕೀಯ ಉದ್ದೇಶವಲ್ಲ. ನಿಮ್ಮ ಮನೆಗಳಲ್ಲಿ ಅಥವಾ ನೀವು ಪೂಜೆ ಮಾಡಿರ್ತಕ್ಕಂಥ ಗುಡಿಗಳಲ್ಲಿ ಅಥವಾ ನೀವು ಹೋಗುವಂಥ ಚರ್ಚ್ಗಳಲ್ಲಿ ಅಥವಾ ನೀವು ಪೂಜೆ ಮಾಡತಕ್ಕಂಥ ಮಸೀದಿಯಲ್ಲಿ ಆ ರೀತಿಯ ಒಂದು ಪರಿಸರವನ್ನು ಉಂಟು ಮಾಡಿದ್ರೆ ನೀವು ಇದನ್ನು ಒಪ್ತೀರಾ? ನೀವು ಅಲ್ಲಿ ಪೂಜೆ ಮಾಡ್ತೀರಾ? ನೀವು ಅಲ್ಲಿ ಕೂತ್ಕೊಳ್ತೀರಾ? ನೀವು ಅದರ ಬಗ್ಗೆ ಮಾತಾಡ್ತೀರಾ ಅಂತ ಪ್ರತಿಯೊಬ್ಬರು, ಯಾರಿವತ್ತು ದಲಿತನಾಗಿ ಯಾರೊಬ್ಬರು ದಲಿತರಾಗಿ B.Pharm ಪಡೆದು ಚುನಾವಣೆಯಲ್ಲಿ ಯಾವುದೇ ಪಕ್ಷ ಇರ್ಬೋದು ಪಡೆದವರು ಇವತ್ತು ಯೋಚನೆ ಮಾಡಬೇಕಾಗಿರುವಂಥದ್ದು, ಮೈಕ್ ಬಂದರೆ ಮಾತ್ರ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ? ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಮ್ಮ ನಮ್ಮ ಪ್ರೆಸಿಡೆಂಟ್ ಅವರು ಹೇಳ್ದಂಗೆ ಒಂದು ಹೀನಾಯ ಸ್ಥಿತಿಯಲ್ಲಿ ಕುಣಿಸಿ ಅವ್ರಿಗೆ ಮಾಲೆ ಹಾಕ್ತಿರಂತೆ. ಇದು ನೇರವಾಗಿ ದಲಿತರಿಗೆ ಮಾಡತಕ್ಕಂಥ ಅವಮಾನ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿಸ್ದಾಗೆ ಅನ್ನೋದು ನಮ್ಮ ಒಂದು ಉದ್ದೇಶ. ಆದ್ದರಿಂದ ಕೂಡಲೇ ನಗರಸಭೆಯ ಅಧಿಕಾರಿಗಳಿದ್ದಾರೆ, ನಿಮ್ಮ ಕಮಿಷನರ್ ಸಾಹೇಬ್ರಿಗೂ ಹೇಳ್ತೀರಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ದಲಿತ ಶಾಸಕರಾಗಿರ್ತಕ್ಕಂಥವರು ರೂಪಕಲಾ ಶಶಿಧರ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ಮೇಡಮ್ ಅವ್ರಿಗೆ, ಮತ್ತು ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬು ಅವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನೋದು ಇತ್ತು ಅಂತಂದರೆ, ನೀವು ನಿಜವಾಗ್ಲೂ ದಲಿತರ ರಕ್ತ ಹೋರಾಡ್ತಾ ಇತ್ತೆ ಅಂತಂದರೆ ಕೂಡಲೇ ಆ ಕೆಲಸವನ್ನು ಮಾಡಿ, ಅದಕ್ಕೆ ಯಾರೇ ಇರ್ಬೋದು ಎಲ್ಲ ಮಾತುಕತೆ ಮುಖಾಂತರ ಅದನ್ನು ಸರಿಪಡಿಸುವಂಥ ಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಆ ಪಾರ್ಕನ್ನು
ಒಂದು ಒಳ್ಳೆಯ ರೀತಿಗೆ ಅಪ್ಗ್ರೇಡೇಷನ್ ಮಾಡಬೇಕು. ಆ ದೇವರು ಇರ್ತಕ್ಕಂಥ ಜಾಗ ಹತ್ತು ಜನ ಹೋದ್ರೆ ಒಳ್ಳೇದಾಗ್ತಾರೆ ಅಂತಾರೆ. ಬಟ್ ಇಲ್ಲಿ ನಾವು ದಲಿತರು ಅಲ್ಲಿ ಹೋಗ್ತೇವೆ ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಎಷ್ಟೋ ಜನ ಪರಿವರ್ತನೆ ಆಗ್ತಾ ಇದ್ದಾರೆ. ಆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸ್ಥಳ ಬಹಳ ಸುಂದರವಾಗಿಡಬೇಕು, ಅವ್ರನ್ನ ಗೌರವಿಸಬೇಕು, ಅವ್ರನ್ನ ಪೂಜಿಸಬೇಕು ಅಂತಂದ್ರೆ ಮೊದಲು ನಮ್ಮ ಮನೆಯಲ್ಲಿ ಯಾವ ರೀತಿ ದೇವರನ್ನ ಇಟ್ಟು ಪೂಜಿಸ್ತಾ ಇದ್ದೀರೋ, ಯಾವ ಪರಿಸರವನ್ನು ಇಟ್ಟಿದ್ದೀರೋ ಅದೇ ಪರಿಸರವನ್ನು ಅಲ್ಲಿ ಮಾಡಬೇಕು. ಈ ಎರಡು ಡಿಮ್ಯಾಂಡ್ಗಳನ್ನು, ಈ ಎರಡು ಬೇಡಿಕೆಗಳನ್ನು, ಈ ಎರಡು ರಿಕ್ವೆಸ್ಟ್ಗಳನ್ನು ನಾವು ಮತ್ತು ನಮ್ಮ ಸೇವಕ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.